ಅಭ್ಯಾಸ ಅ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಒಂದನೇದು, ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಉತ್ತರ: ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು. ಎರಡನೇದು, ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಉತ್ತರ: ಗೆಳತಿಯ ಜೊತೆ ತಂಗಿಯು ಕೇರಿಯ ಜನರಿಗೆಲ್ಲ ಎಳ್ಳು, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಕೊಡಲು ಹೊರಟಿದ್ದಳು. ಮೂರನೇದು, ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಉತ್ತರ: ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ ಮತ್ತು ಹಣ್ಣನ್ನು ಕೊಟ್ಟರು. ನಾಲ್ಕನೇದು, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಉತ್ತರ: ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಎಲಚಿ, ಅಚ್ಚು ತಲೆಯ ಮೇಲೆ ಸುರಿಯುವರು. ಐದನೇದು, ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಉತ್ತರ: ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಈಗ ಅ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. ಅಂದರೆ ಅ ಪಟ್ಟಿಯಲ್ಲಿರುವ ವಾಕ್ಯಗಳ ಮುಂದೆ ಯಾವ ವಾಕ್ಯ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಈಗ ಒಂದನೇದು, ಗರಿಮುರಿ ಜರತಾರಿ ವಾಕ್ಯದ ಮುಂದೆ ಯಾವ ವಾಕ್ಯ ಬರುತ್ತೆ? ಲಂಗ ಹಾಕಿಕೊಂಡು. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು. ಈಗ ಎರಡನೇ ನೋಡೋಣ. ಬೀರೋಕಂತ ಹೊರಟಿದ್ದಾಳೆ. ಇದ್ರ ಮುಂದೆ ಯಾವ ವಾಕ್ಯ ಬರುತ್ತೆ? ಬೀರೋಕಂತ ಹೊರಟಿದ್ದಾಳೆ ಯಾರು? ತಂಗಿ ಕೇರಿಗೆಲ್ಲ. ಹಾಗೆ ಮೂರನೇದು, ರಂಗೇನಳ್ಳಿ ರಂಗಿನ ಗೊಂಬೆ. ಇದ್ರ ಮುಂದೆ ಏನು ಬರುತ್ತೆ? ಕಣ್ಣ ತುಂಬ ನೋಡಿ. ನಾಲ್ಕನೇದು, ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ. ಏನು ಕೊಡ್ತಾರೆ ಎತ್ತು ಕರುಗಳಿಗೆ? ಅಕ್ಕಿ, ಬೆಲ್ಲ, ಹಣ್ಣು. ಐದನೇದು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಸಾಮರ್ಥ್ಯಾಧಾರಿತ ಅಭ್ಯಾಸ ಅ. ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ. ಕೆಳಗೆ ಕೊಟ್ಟಿರುವ ಘಟನೆಗಳು ಪದ್ಯದ ಘಟನೆಗಳಿಗೆ ಹೊಂದುವಂತಿಲ್ಲ. ಪದ್ಯದಲ್ಲಿ ಘಟನೆಗಳು ಯಾವ ಕ್ರಮದಲ್ಲಿವೆಯೋ ಅದೇ ರೀತಿ ಇಲ್ಲಿ ಘಟನೆಗಳನ್ನು ಅನುಕ್ರಮವಾಗಿ ಹೊಂದಿಸಿ ಬರೆಯಬೇಕು. ಒಂದನೇದು, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಎಲಚಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಎರಡನೇದು, ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಮೂರನೇದು, ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ನಾಲ್ಕನೇದು, ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಘಟನೆಗಳು ಕೆಳಗೆ ಮೇಲೆ ಆಗಿದ್ದಾವೆ. ಸೊ ಅದಕ್ಕೆ ಈಗ ನಾವೇನು ಮಾಡಬೇಕು? ಅದನ್ನು ಅನುಕ್ರಮವಾಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಗುರುತಿಸಿ ಬರಿಬೇಕು. ಸೊ ಈಗ ಒಂದೇದೇನು ಬರುತ್ತೆ ಇಲ್ಲಿ? ಯಾವ ಘಟನೆ ಮೊದಲು ಬರುತ್ತೆ? ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಆಮೇಲೆ ಎರಡನೇದು, ಪುಟಾಣಿ ತಂಗಿ ತನ್ನ ಗೆಳತಿಯ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಮೂರನೇದು, ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಹಾಗೂ ಕಡೆಯದಾಗಿ ನಾಲ್ಕನೇದು, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಎಲಚಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಈ ಥರ ನೀವು ಅನುಕ್ರಮವಾಗಿ ಇವುಗಳನ್ನು ಗುರುತಿಸಿ ಬರಿಬೇಕು. ಈಗ ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ. ಅಂದರೆ ನೀವು ಬೆಳಗ್ಗೆ ಎದ್ದಾಗಿನಿಂದ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೀವು ಅನುಕ್ರಮವಾಗಿ ಬರಿಬೇಕು. ಹಾಗಾದರೆ ಒಂದನೇದು ಏನು ಬರುತ್ತೆ?
ನಾನು ಬೆಳಗ್ಗೆ ಎದ್ದ ಮೇಲೆ ಹಲ್ಲು ಉಜ್ಜಿ ಸ್ನಾನ ಮಾಡಲು ಹೋಗುತ್ತೇನೆ. ಹೌದೋ ಇಲ್ವೋ? ನಾವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜಿ ಸ್ನಾನ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ ನಾವು? ಶಾಲೆಯ ಬಟ್ಟೆ ಹಾಕಿಕೊಳ್ಳುತ್ತೇವೆ. ಆಮೇಲೆ ಏನು ಮಾಡ್ತೀವಿ ನಾವು? ಅಮ್ಮ ಕೊಟ್ಟಂಥ ತಿಂಡಿಯನ್ನು ತಿಂತೇವೆ. ಹಾಗೂ ಕಡೆದಾಗಿ ಶಾಲೆಗೆ ಬೇಕಾಗುವ ಪಠ್ಯ ಪುಸ್ತಕಗಳನ್ನು ಬ್ಯಾಗ್ನಲ್ಲಿ ಇಟ್ಕೊಳ್ತೇವೆ. ಆಮೇಲೆ ಶಾಲೆಗೆ ಹೋಗ್ತೇವೆ. ಈ ಥರ ನೀವು ಅನುಕ್ರಮವಾಗಿ ಬರಿಬೇಕು. ಭಾಷಾಭ್ಯಾಸ. ನಿನಗಿದು ತಿಳಿದಿರಲಿ, ಗಂಡು ಎಂಬ ಅರ್ಥ ಬರುವ ಪದಗಳಿಗೆ ಪುಲ್ಲಿಂಗ ಎಂದು, ಹೆಣ್ಣು ಎಂಬ ಅರ್ಥ ಬರುವ ಪದಗಳಿಗೆ ಸ್ತ್ರೀಲಿಂಗ ಎಂದು, ಹಾಗೂ ಗಂಡು ಹೆಣ್ಣು ಎಂಬ ಎರಡೂ ಅರ್ಥ ಬರದ ಪದಗಳಿಗೆ ನಪುಂಸಕಲಿಂಗ ಎಂದು ಹೆಸರು. ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. ಇಲ್ಲಿ ಒಂದನೇದು, ಹುಡುಗಿಯು ತರಕಾರಿಯನ್ನು ತಂದಳು. ಬ್ರ್ಯಾಕೆಟ್ನಲ್ಲಿ ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ. ಹುಡುಗಿಯು ಅಂದರೆ ಇದು ಸ್ತ್ರೀಲಿಂಗ. ಹುಡುಗಿಯು ತರಕಾರಿಯನ್ನು ತಂದಳು. ಈಗ ಇದನ್ನು ನಾವು ಪುಲ್ಲಿಂಗ ರೂಪದಲ್ಲಿ ಬರಿಬೇಕು. ಪುಲ್ಲಿಂಗ ರೂಪದಲ್ಲಿ ಬರಿಬೇಕಂದ್ರೆ ಏನಾಗತ್ತಿದು? ಹುಡುಗಿ ಇದ್ದಲ್ಲಿ ಹುಡುಗ ಆಗತ್ತೆ, ತಂದಳು ಜಾಗದಲ್ಲಿ ತಂದನು ಆಗತ್ತೆ. ಹೇಗೆ ಬರಿತೀವಿ ನಾವು? ಹುಡುಗನು ತರಕಾರಿಯನ್ನು ತಂದನು. ಈಗ ಎರಡನೇದು, ರಾಜು ಗಾಡಿಯನ್ನು ಎಳೆದನು. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ. ರಾಜು ಗಾಡಿಯನ್ನು ಎಳೆದನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ರಾಜು ಜಾಗದಲ್ಲಿ ನಾವು ಏನು ಬರಿಬೇಕು? ಎತ್ತು ಅಂತ ಬರಿಬೇಕು. ಹಾಗಾದರೆ ಏನಾಗತ್ತಿದು? ಎತ್ತು ಗಾಡಿಯನ್ನು ಎಳೆಯಿತು ಬರುತ್ತೆ. ಎಳೆದನು ಇದು ಪುಲ್ಲಿಂಗ, ಎತ್ತು ಇದು ಪುಲ್ಲಿಂಗ ಅಲ್ಲ. ಆದ್ದರಿಂದ ಇದು ಎತ್ತು ಗಾಡಿಯನ್ನು ಎಳೆಯಿತು. ಮೂರನೇದು, ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ. ಏನಾಗತ್ತಿಲ್ಲಿ ಸ್ತ್ರೀಲಿಂಗ ರೂಪ ಇದ್ರದ್ದು? ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ಅಣ್ಣನ ಜಾಗದಲ್ಲಿ ಅಕ್ಕ ಬರ್ತಾಳೆ, ತಮ್ಮನ ಜಾಗದಲ್ಲಿ ತಂಗಿ ಬರ್ತಾಳೆ. ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ಈಗ ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ. ಪುಸ್ತಕ, ರಾಣಿ, ತಮ್ಮ, ಮೇಜು, ಗೋಡೆ, ರಾಜ, ತಂಗಿ, ಅಕ್ಕ, ತಮ್ಮ, ಶಾಲೆ, ಅಣ್ಣ, ತಂಗಿ, ತಂದೆ, ತಾಯಿ, ಸಹೋದರಿ, ಗೆಳೆಯ, ಕುರ್ಚಿ, ಗೆಳತಿ. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇವನ್ನ ನಾವು ಈ ಕೋಷ್ಟಕದಲ್ಲಿ ಆಯಾ ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗ ಅದರಲ್ಲಿ ವಿಂಗಡಿಸಿ ಹಾಕಬೇಕು. ಇಲ್ಲಿ ಏನೀಗ ಒಂದೇದು ಪುಸ್ತಕ ಅಂತ ಕೊಟ್ಟಿದ್ದಾರೆ. ಪುಸ್ತಕ ಇದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ಅಥವಾ ನಪುಂಸಕಲಿಂಗ ಬರುತ್ತೋ? ಏನು ಬರುತ್ತೆ ಇದು? ಪುಸ್ತಕ ಇದು ನಪುಂಸಕಲಿಂಗ ಬರುತ್ತೆ. ಯಾಕಂದರೆ ಇದಕ್ಕೆ ಜೀವ ಇಲ್ಲ, ಇದು ನಿರ್ಜೀವ ವಸ್ತು. ಆದ್ದರಿಂದ ಇದು ನಪುಂಸಕಲಿಂಗ. ರಾಣಿ, ರಾಣಿ ಇದೇನಿದು? ಸ್ತ್ರೀಲಿಂಗ, ಪುಲ್ಲಿಂಗ ಅಥವಾ ನಪುಂಸಕಲಿಂಗೋ? ರಾಣಿ ಇದು ಸ್ತ್ರೀಲಿಂಗ ಬರುತ್ತೆ. ತಮ್ಮ ಇದೇನು ಬರುತ್ತೆ? ತಮ್ಮ ಇದು ಯಾರಿಗಂತೀವಿ ನಾವು? ತಮ್ಮ ಪುಲ್ಲಿಂಗ. ಮೇಜು ಇದೇನು ಬರುತ್ತೆ? ಇದು ನಪುಂಸಕಲಿಂಗ, ಯಾಕಂದರೆ ಇದಕ್ಕೆ ಜೀವ ಇಲ್ಲ. ಗೋಡೆ, ಗೋಡೆನೂ ನಪುಂಸಕಲಿಂಗ ಬರುತ್ತೆ. ರಾಜ, ರಾಜ ಇದು ಪುಲ್ಲಿಂಗ. ತಂಗಿ, ತಂಗಿ ಇದು ಸ್ತ್ರೀಲಿಂಗ. ಅಕ್ಕ, ಅಕ್ಕನೂ ಕೂಡ ಸ್ತ್ರೀಲಿಂಗ. ಅಣ್ಣ, ಅಣ್ಣ ಏನು ಬರ್ತಾರೆ? ಇದು ಪುಲ್ಲಿಂಗ. ಇದರ ಮುಂದಿಂದು ಶಾಲೆ, ತಂದೆ, ತಾಯಿ, ಸಹೋದರಿ, ಗೆಳೆಯ, ಕುರ್ಚಿ, ಗೆಳತಿ ಇವನ್ನೆಲ್ಲ ನೀವೇ ಮಾಡಿ. ಈಗ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ. ಪ್ರಾಸ ಅಂದರೆ
ಜೋಡು ಪದಗಳು. ಜೋಡು ಪದಗಳು ಅಂದರೆ ಇಂದು ನಾಳೆ, ಹೀಗೆ ಹಾಗೆ, ಈ ಥರ ನಾವು ಪ್ರಾಸ್ ಪದಗಳನ್ನು ಆರಿಸಿ ಬರಿಬೇಕು. ಈ ಪದ್ಯದಲ್ಲಿ ಬರುವಂಥದ್ದು ಏನಿದೆ? ಹಬ್ಬ ಕಬ್ಬ, ಅಂತೂ ಇಂತು, ಜೋಡಿ ನೋಡಿ, ಅಚ್ಚು ಮೆಚ್ಚು.